ಜಿಲ್ಲಾಡಳಿತದ ವತಿಯಿಂದ 3 ಹೆಣ್ಮಕ್ಳುಗಳಿಗೆ ಮದುವೆ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಸಂತೋಷಕರವಾದ ವಿಷಯ. ಈಗ ನಾವು ಸರ್ಕಾರದಿಂದ ಬರೀ ಅವ್ರಿಗೆ ಆಶ್ರಯ ಕೊಡೋದಷ್ಟೇ ಅಲ್ಲ, ಯಾವುದೇ ಹೆಣ್ಮಕ್ಳಿಗಾದರೆ ಅವಳ ಜೀವನದಲ್ಲಿ ಮದುವೆ ಅನ್ನೋದು ಒಂದು ಬಹಳ ಖುಷಿ ಮತ್ತು ಅವ್ರಿಗೆ ಒಂದು ನೆಮ್ಮದಿ ಕೊಡುವಂತಹ ವಿಚಾರ ಆಗಿರ್ತದೆ. ಸೊ ಹಾಗಾಗಿ ಅವರು ತಂದೆ ತಾಯಿ ಬಿಟ್ಟಿರ್ಬೋದು ಅಥವಾ ಬೇರೆ ಯಾರೇ ನೋಡ್ಕೊಳ್ದೇ ಇರ್ಬೋದು, ಸರ್ಕಾರ ಅವರೆಲ್ಲರ ಪರವಾಗಿ ನಿಂತು ಇವತ್ತು ನಾವೆಲ್ಲ ಜಿಲ್ಲಾಡಳಿತದ ಅಧಿಕಾರಿಗಳು ಬಂದು ಬಹಳ ಸಂತೋಷದಿಂದ ಮಂತ್ರ ಮಾಂಗಲ್ಯ ಅಂದರೆ ಕುವೆಂಪು ಅವರ ಕಾನ್ಸೆಪ್ಟು ಏನಿದೆ ಆ ಮಂತ್ರ ಮಾಂಗಲ್ಯದ ಮೂಲಕ ಮದುವೆಯನ್ನು ನೆರವೇರಿಸ್ಕೊಟ್ಟಿದ್ದೇವೆ. ಅವ್ರಿಗೆ ಎಲ್ಲ ಒಳ್ಳೆಯದಾಗಲಿ ಅಂತ ಹೇಳಿ ಮುಂದೆ ಕೂಡ ಹಾರೈಸ್ತೇವೆ. ಮತ್ತು ಅವ್ರದ್ದೆಲ್ಲ ಏನೇನು ಪ್ರೊಸೀಜರ್ಸು ಇದು ಏನಾಗಿದೆ ಅದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಎಲ್ಲ ಮಾಡ್ತಾ ಇದ್ದಾರೆ. ಇಲ್ಲಿರೋ ಮಕ್ಕಳು ಕೂಡ ಅಷ್ಟೇ ಖುಷಿಯಿಂದ ಇದ್ದಾರೆ. ನಾವು ಕೂಡ ರೆಗ್ಯುಲರ್ ಆಗಿ ವಿಸಿಟ್ ಮಾಡ್ತಾ ಇರ್ತೀವಿ. ಸೊ ಅವರೆಲ್ಲರಿಗೂ ಕೂಡ 3 ಜೋಡಿಗಳಿಗೆ ಶುಭ ಆಗಲಿ ಅಂತ ಹಾರೈಸ್ತೇವೆ. ಎಲ್ಲರಿಗೂ ನಮಸ್ಕಾರ. ಇವತ್ತು ನಮ್ಮ ಮಹಿಳಾ ಗೃಹದಲ್ಲಿ ಒಂದು ಖುಷಿದ ದಿನ. ಅಂದರೆ 3 ಜನ ನಮ್ಮ ಹುಡುಗಿಯರದ ಮದುವೆ ಆಗ್ತಾಯಿದೆ. ಅದು ನಮ್ಮ ಜಿಲ್ಲಾಡಳಿತ ಕಡೆಯಿಂದ ನಾವು ಎಲ್ಲ ಅರೇಂಜ್ಮೆಂಟ್ ಮಾಡಿ ಅವ್ರ ಖಾತೆಯಲ್ಲಿ ಕೂಡ ಮದುವೆ ಆದ ನಂತರ ಒಂದು 50,000 ಎಫ್ ಡಿ ಕೂಡ ಮಾಡ್ತಾಯಿದ್ವಿ. ಅದು ಯಾಕಂದರೆ ಇದು ಎಲ್ಲ ಅವರು ಇಲ್ಲೇ ಎಷ್ಟು ದಿನದಿಂದ ಇಲ್ಲೇ ಇದ್ದಾರೆ. ಇದು ಇಲ್ಲಿಂದ ಮದುವೆ ಆಗಿ ಹೋಗಿ ಒಂದು ಖುಷಿದ ಕ್ಷಣದಿಂದ ಒಳ್ಳೆಯದು ಅನ್ನಿಸ್ತಾ ಇದೆ. ಆಮೇಲೆ ಅವರ ಜೀವನದಲ್ಲಿ ಮತ್ತೆ ಚೆನ್ನಾಗಿ ಆಗಲಿ ಒಳ್ಳೆಯದಾಗಲಿ ಹೇಳ್ತಾ, ಯಾಕಂದರೆ ನಾವು ಇವರು ಎಲ್ಲರಿಗೆ ಯಾರ್ಯಾರು ಇದ್ದಾರೆ ನಮ್ಮ ಅಡಾಪ್ಷನ್ ಸೆಂಟ್ರಲ್ಲಿ ಇರಲಿ, ನಮ್ಮ ಮಹಿಳಾ ಗೃಹದಲ್ಲಿ ಇರಲಿ, ಎಲ್ಲರಿಗೆ ನಾವು ನಮ್ಮದು ಪರಿವಾರ ಥರ ನೋಡ್ತೀವಿ. ಸುಮಾರು ಸತಿ ವಿಸಿಟ್ ಮಾಡ್ತೀವಿ. ಅವರಿಗೆ ಏನಾದರೂ ಸಮಸ್ಯೆ ಇದ್ದರೆ ನೋಡ್ತೀವಿ. ಸೊ ನಾನು ಇರಲಿ, SP ಅವರು ಇರಲಿ, DC ಅವರು ಇರಲಿ, ಎಲ್ಲರೂ ಸೊ ಜೊತೆಗೆ ನಾವು ಅವ್ರದ್ದು ಜೀವನದಲ್ಲಿ ಒಳ್ಳೆಯದಾಗಲಿಕ್ಕೆ ಒಂದು ಎಲ್ಲರಿಗೆ ಶುಭ ಹಾರೈಸಿ 3 ಜೋಡಿಗಳಿಗೆ ಶುಭ ಹಾರೈಸಿ ಅವರದ್ದು ಜೀವನದಲ್ಲಿ ಒಳ್ಳೆಯದಾಗಲಿ ಅಂತ ಹೇಳಿ ಇವತ್ತು ಜಿಲ್ಲಾಡಳಿತ ವತಿಯಿಂದ 3 ಜೋಡಿಗಳಿಗೆ ಮಕ್ಕಳ ಮತ್ತು ಕಲ್ಯಾಣ ಅಭಿವೃದ್ಧಿ ಇಲಾಖೆಯಿಂದ ಮದುವೆಯನ್ನು ಮಾಡಿಸಲಾಗಿದೆ. ಆ 3 ಜೋಡಿಗಳಿಗೆ ಜಿಲ್ಲಾಡಳಿತ ವತಿಯಿಂದ ಶುಭ ಹಾರೈಸ್ತೀವಿ. 3 ಜೋಡಿಗಳೇನು ಮದುವೆ ಆಗಿದೆ ಇದೊಂದು ಮಾದರಿಯಾಗಲಿ. ಅವರು ಕುಟುಂಬ ದೇವರ ಒಂದು ಆಶೀರ್ವಾದದಿಂದ ಚೆನ್ನಾಗಿರಲಿ. ಮುಂದೆ ಬರುವಂಥ ದಿನಗಳಲ್ಲಿ ಕೂಡ ಇಂಥ ಜೋಡಿಗಳ ಲಗ್ನ ಆಗಲಿ ಅಂತ ಇನ್ನೊಂದು ಸರ್ತಿ ಜಿಲ್ಲಾಡಳಿತ ವತಿಯಿಂದ ಶುಭ ಹಾರೈಸ್ತೀವಿ. ಒಂದು ಜೋಡಿ ಏನೋ ಇದೆ ಅಂತ ಅದೇ ಅದನ್ನು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯಿಂದ ಪ್ರೊಸೆಸ್ ನೋಡ್ಕೊಳ್ತಾ ಇದ್ದಾರೆ. ಆಮೇಲೆ ಇನ್ನೂ ಫರ್ದರ್ ಪ್ರೊಸೀಜರ್ ಏನಿದೆ ಅದನ್ನು ಕೂಡ ಅವ್ರ ಇಲಾಖೆಯಿಂದ ಕೈಗೊಳ್ತಾರೆ. ಚೆನ್ನಾಗಿದೆ. ಎಲ್ಲರೂ ಬರಲಿ ಬಂದು ಇದಾಗಲಿ ಅಂತ ನಾವು ಮಾಡ್ತೀವಿ. ಈ ಕಾಮನ್ ಆಗೆಲ್ಲ ನಾರ್ಮಲಾಗಿ ಆಗುತ್ತೆ. ಈ ಥರ ಆಗೋದು ಭಾಳ ರೇರ್. ಆ ಪರ್ಪಸ್ಸಿಗೆ ನಾವು ಈ ಥರ ಮಾಡಿದ್ವಿ. ಈ ಥರ ಹೆಂಗೆ ಮಾಹಿತಿ ಬಂತು? ಇದೇ ಥರನೇ ನ್ಯೂಸ್ ಇತ್ತು. ಮದುವೆ ಮಾಡ್ತಿದ್ರಲ್ಲ, ನೋಡ್ಬಿಟ್ಟು ಒಂದು ಅಪ್ಲಿಕೇಶನ್ ಹಾಕಿದ್ವಿ. ಒಂದು ಈ ಥರ ಇದು ಮಾಡಿದ್ವಿ. ಮೊದಲು ಒಂದು ಅಪ್ಲಿಕೇಶನ್ ಹಾಕಿ ಬಂದು ಪ್ರೊಸೀಜರ್ ಮಾಡಿ ಇದು ಮಾಡ್ತಾರೆ. ಏನಿರುತ್ತೆ ಪ್ರೊಸೀಜರ್ ಅಂದರೆ ಅದು ಮನೆ ಅಕ್ಕಪಕ್ಕ ಕೇಳ್ತಾರೆ. ಹುಡುಗ ಬಗ್ಗೆ ಹೆಂಗೆ ಕ್ಯಾರೆಕ್ಟರ್ ಇದೆ, ಈ ಕೆಲಸ ಮಾಡ್ತಾನೆ, ಹೆಂಗಿದಾನೆ, ಸಂಬಳ ಚೆನ್ನಾಗಿ ನಡ್ಕೊಂಡು ಹೋಗ್ತಾನೆ, ಮನೆಗೆ ಹೆಂಗಿರ್ತಾನೆ, ಎಲ್ಲ ಒಂದು ಕಡೆಯಿಂದ ಪ್ರೊಪೋಸ್ ಮಾಡ್ತಾರೆ. ಎಲ್ಲ ಆಗಿ ಇದು ಮಾಡಿರಿ. ಇದೊಂಥರ ವಿಶೇಷ ಮದುವೆ, ಸ್ಪೆಷಲ್, ಚೆನ್ನಾಗಿ ನೋಡ್ಕೋತೀವಿ. ಹೆಸರೇನಿಂದು? ಪ್ರವೀಣ್. ಏನು ಅನಿಸೋದಪ್ಪ, ಒಂದೇನೋ ಹೊಸ ರೀತಿಯಲ್ಲಿ ನೀನು ನಿಜವಾಗಿರೋ ಸಮಾಜದಾಗ ಎಲ್ಲ ಚೆನ್ನಾಗಿ ಅನ್ಸೋದು. ಒಳ್ಳೇದಾಗತ್ತೆ ಮಾಡ್ಕೊಂತ ನಮ್ಮ ಶಂಶಿಪುರ. ಏನು ಮಾಡ್ತಾ ಇದ್ದೀವಿ ನಾವು ಎಲ್ಲಿ ಬೆಳಿಗ್ಗೆ ತೋಟ ಕೆಲಸ, ರೈತ ಕೆಲಸ ಮಾಡ್ತೀವಿ. ಹೆಂಗೆ ಗೊತ್ತಾಯ್ತು ನಿಮ್ಗೆ ಇಲ್ಲೆಲ್ಲ ಮೊದಲು ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡ್ರೆ? ಮುಂಚೆಗೆಲ್ಲ ಪೇಪರ್ನೇ ಬಂತು, ಹಂಗಾಗಿ ಕೊಡ್ತಾ ಬಂದಿದ್ರೆ ಬೈತು. ಏನು ಯಾವಾಗ ನೋಡಿದ್ರೆ ಪೇಪರ್ದಾಗ ಬಂದು? ಎಲ್ಲ ವರ್ಷ ಮುಂದೆ ನೋಡಿದ್ವಿ ಸರ್. ನೋಡಿದ್ವಿ, ಕೇಳಿದ್ವಿ, ಕೊಡ್ತಾಗಂದ್ರೆ ಮಾಡ್ಕೊಂಡ್ವಿ. ಖುಷಿ ಆಗೈತೆ? ಖುಷಿ ಆಗೈತೆ. ಚೆನ್ನಾಗಿ ನೋಡ್ಕೋತೀಯಾ? ಚೆನ್ನಾಗಿ ನೋಡ್ಕೊಂತ. ಚೆನ್ನಾಗಿ ನೋಡ್ಕೋತೀಯಾ? ಏನು ಹೆಸರಿಂದ? ಬಸವರಾಜ್.